ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಇವತ್ತು ಮೂಲಂಗಿ ಸಾಂಬಾರನ್ನ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಅದಕ್ಕೆ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಒಂದು ಪಾತ್ರೆಯಲ್ಲಿ ಬೇಳೆನ ಬೇಯೋಕೆ ಇಟ್ಕೊಂಡಿದ್ದೀನಿ. ತೊಗರಿಬೇಳೆ ಆಯಿತು, ಇಲ್ಲ ಕಡಲೆಬೇಳೆ ಆಯಿತು. ಇವಾಗ ಮೂಲಂಗಿ ಎಲ್ಲ ಚೆನ್ನಾಗಿ ಹಚ್ಬಿಟ್ಟು ತೊಳ್ಕೊಂಡಿದ್ದೀನಿ. ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿರಿ. ಇವಾಗ ಮಿಕ್ಸಿ ಜಾರಿಗೆ ಕಾಯಿ ತುರಿದು ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತೀರೋ ಅಷ್ಟು ಹಾಕ್ಕೊಳ್ರಿ. ನಾನು ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ. ನೆಕ್ಸ್ಟು ಒಂದೆರಡು ಚಿಕ್ಕ ಟೊಮೊಟೊನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಬೆಳ್ಳುಳ್ಳಿ ತಗೊಂಡು ನೋಡಿ ಈ ಥರ ಸಿಪ್ಪೆ ಎಲ್ಲ ತೆಗೆದು ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಈ ಕಡೆ ನೋಡಿ ಬೇಳೆ ಬೇಯೋಕೆ ಇಟ್ಕೊಂಡಿದ್ದಲ್ಲ, ಅದು ಚೆನ್ನಾಗಿ ಬೇಯ್ತಾ ಇದೆ. ನಾನು ಈ ಥರ ಬೇಳೆನ ಬೇಯಿಸಿ ಹಾಕೋದು. ಬೇರೆಯವರು ಬೇರೆ ರೀತಿ ಮಾಡ್ತಾರೆ, ನಾನು ಈ ರೀತಿ ಮಾಡಿದೆ. ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಮತ್ತು ಅದೇ ಖಾರದ ಪುಡಿ ಅಂದರೆ ಧನಿಯಾ ಪುಡಿ ಆದರೂ ಯೂಸ್ ಮಾಡ್ಬೋದು. ನಾವು ಮನೆಯಲ್ಲಿ ರೆಡಿ ಮಾಡಿರೋಂಥ ಸಾಂಬಾರು ಪುಡಿನ ಹಾಕ್ತಾಯಿದ್ದೀವಿ. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಆಮೇಲೆ ನೆಕ್ಸ್ಟು ಇವಾಗ ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ. ಒಂದು ದೊಡ್ಡ ಸೈಜಿಂದ ಈರುಳ್ಳಿ ತಗೊಂಡ್ರೆ ಸಾಕು. ಅದನ್ನೆಲ್ಲ ರುಬ್ಕೊಂಡು ಇವಾಗ ನೆಕ್ಸ್ಟು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಎಣ್ಣೆ ಈ ಪ್ಯಾನಲ್ಲಿ ಎಣ್ಣೆ ಕಾಯ್ತಾ ಇದೆ. ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಇದು ಫ್ರೈ ಆಗ್ತಾಯಿದೆ. ಇದಕ್ಕೆ ನಾನು ಮೂಲಂಗಿ ಕಟ್ ಮಾಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ರೀತಿ ಎಣ್ಣೆಯಲ್ಲಿ ಫಸ್ಟು ಮೂಲಂಗಿನ ಹುರ್ಕೊಂಡ್ಬಿಟ್ರೆ ಏನಾದರೂ ಫ್ರೈ ಮಾಡಿದರೆ ಎಣ್ಣೆಲಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮೂಲಂಗಿ ಸಾಂಬಾರು. ನಾನು ನೋಡಿ ಇದು ತೊಳೆದಿರೋಂಥ ಮೂಲಂಗಿನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಮೂಲಂಗಿಗೆ ಎಣ್ಣೆ ಮತ್ತು ಉಪ್ಪು, ಇವಾಗ ನೋಡಿರಿ ಇವಾಗ ಇದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದು ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ರೀತಿ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಹುರ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಾವು ಇದೇ ರೀತಿ ಮಾಡೋದು. ಇದು ಎಣ್ಣೆ ಫ್ರೈ ಆಗಬೇಕು. ನೋಡಿ ಈ ಕಡೆ ಬೇಳೆ ಬೇಯ್ತಾ ಇದೆ. ಇದು ಈ ರೀತಿ ಎಣ್ಣೆ ಫ್ರೈ ಮಾಡಿದ್ರಿಂದ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ಮೆಲ್ಲು ಇವಾಗ ಫ್ರೈ ಮಾಡ್ತಿರ್ತೀವಲ್ಲ ಆವಾಗ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಿರುತ್ತೆ ಫ್ರೆಂಡ್ಸ್. ಚಿಕನ್ ಫ್ರೈ ಮಾಡಬೇಕಾದ್ರೆ ಫಸ್ಟಿಗೆ ಈ ರೀತಿ ಮಾಡಿದರೆ ಎಷ್ಟು ಸ್ಮೆಲ್ ಬರುತ್ತೋ ಆ ರೀತಿ ಬರ್ತಾ ಇದೆ. ತುಂಬ ಚೆನ್ನಾಗಿತ್ತು. ನೋಡಿ ಇವಾಗ ಇದು ಚೆನ್ನಾಗೆಲ್ಲ ಉಪ್ಪು ಇದು ಎಷ್ಟು ಬೇಕೋ ಮೂಲಂಗಿಗೆ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ಅಷ್ಟೇ ಹಾಕ್ತಾಯಿರೋದು ಉಪ್ಪನ್ನ. ಯಾಕಂದರೆ ಮತ್ತು ಸಾಂಬಾರಿಗೆ ಹಾಕಬೇಕಲ್ಲ, ಉಪ್ಪು ಜಾಸ್ತಿ ಆಗುತ್ತೆ. ಸ್ವಲ್ಪ ನೋಡ್ಕೊಂಬಿಟ್ಟು ಇದಕ್ಕೆ ಮೂಲಂಗಿಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಳಿ. ಈ ರೀತಿ ನೋಡಿರಿ ಇದು ಚೆನ್ನಾಗಿ ಫ್ರೈ ಆಗ್ತಿದೆ. ಅರ್ಧ ಬೆಂದ್ಬಿಡುತ್ತೆ ಇದರಲ್ಲಿ ಎಣ್ಣೆಯಲ್ಲಿ ಇದು. ಇವಾಗ ಇದು ನಾವು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ ಇದೆಲ್ಲ ಅರ್ಧ ಪ್ರಮಾಣವಷ್ಟು ಬೆಂದ್ಬಿಟ್ರೆ ಎಣ್ಣೆಲಿ ಆಮೇಲೆ ನಾವು ಮಿಕ್ಸಿ ಮಾಡಿರೋ ಅಂಥದ್ದನ್ನ ಹಾಕ್ಬೋದು. ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಕೆಲವ್ರು ಏನು ಮಾಡ್ತಾರೆ ಅಂದರೆ ಫಸ್ಟು ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಟ್ಟು ಸಾಂಬಾರಿಗೆ ಮಿಕ್ಸಿ ಮಾಡಿರೋದನ್ನ ಹಾಕಿ ನೆಕ್ಸ್ಟು ಮೂಲಂಗಿನ ಹಾಕ್ತಾರೆ. ನಾನು ಈ ರೀತಿ ಮಾಡ್ತೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿರಿ ಇದು ಮಿಕ್ಸಿ ಮಾಡಿರೋಂಥ ಮಿಶ್ರಣವನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇವಾಗ ಇದು ಬೇಯ್ತಾ ಇದೆ. ಇವಾಗ ಇದು ನೀರೆಲ್ಲ ನೋಡಿರಿ ಕುದೀತಾ ಇದೆ, ಕುದಿ ಬರ್ತಾ ಇದೆ ಈಗ ತಾನೇ. ಇವಾಗ ಇದು ಕುದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀರು ನಮಗೆ ತುಂಬ ಗಟ್ಟಿ ಆಯಿತು ಅಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಬೋದು. ನನಗೆ ಎಷ್ಟು ಬೇಕೋ ಅಷ್ಟನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿರಿ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಮೊದಲಿಗೆ ಮೂಲಂಗಿಗೆ ಸ್ವಲ್ಪ ಉಪ್ಪು ಹಾಕಿದ್ವಿ. ಇವಾಗ ಸ್ವಲ್ಪ ನೋಡ್ಕೊಂಬಿಟ್ಟು ಹಾಕ್ಬೇಕು, ಯಾಕಂದರೆ ಮೂಲಂಗಿಗೆ ಉಪ್ಪು ಆಗಿರುತ್ತೆ ಆಲ್ರೆಡಿ. ಇದಕ್ಕೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಈ ರೀತಿ ಆಗಿದೆ. ಇವಾಗ ನಾನು ಬೇಳೆನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಬೇಯಿಸಿಟ್ಕೊಂಡಿರೋ ಬೇಳೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ನೀರು ಸುಮ್ಮನೆ ವೇಸ್ಟ್ ಆಗುತ್ತಲ್ವ, ಅದಕ್ಕೆ ಇದನ್ನು ನೀರನ್ನು ಹಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಅದು ರಸ ಎಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಅದು ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ.
ನೋಡಿ ಮೂಲಂಗಿ ಸಾಂಬಾರು ಈ ರೀತಿ ಆಗ್ತಾ ಇದೆ. ಇವಾಗ ನೋಡಿ ಆಲ್ರೆಡಿ ಇದು ಅರ್ಧ ಕುದೀತಾ ಇದಕ್ಕೆ ನಾನು ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀನಿ. ಇಷ್ಟ ಆದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಬೇಡ. ಹಾಕೋದ್ರಿಂದ ಒಂದು ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿರಿ ಇದು ಆಲ್ರೆಡಿ ಇದು ಸಾಂಬಾರು ಆಗಿದೆ. ಅರ್ಧ ಕುದ್ದಿದೆ ಫ್ರೆಂಡ್ಸ್ ಇದು. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಈ ರೀತಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿರಿ ಯಾವ ರೀತಿ ಕುದೀತಾ ಇದೆ ಅಂತ. ಇವಾಗ ನಾನು ಈ ಕಡೆ ಮುದ್ದೆ ಮಾಡೋಣ ಅಂತೇಳಿ ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೆ. ಒಂದು ಸ್ವಲ್ಪ ಮುದ್ದೆ ಮಾಡೋದನ್ನ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದರಲ್ಲಿ. ಹಂಗೆ ಮಾಡ್ತಿದ್ನಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ನೀರು ಕುದೀತಾ ಇದೆ, ವೀಡಿಯೋ ಮಾಡೋಕ್ಕೆ ನೀಟಾಗಿ ಕಾಣಿಸ್ತಾ ಇಲ್ಲ. ಕೆಲವರು ಅಕ್ಕಿನ ಹಾಕ್ತಾರೆ ಫ್ರೆಂಡ್ಸ್. ನಾವು ಅನ್ನ ಮಾಡಿರ್ತೀವಲ್ಲ ಅದನ್ನೇ ಸ್ವಲ್ಪ ಅನ್ನ ತಗೊಂಡು ಹಾಕ್ತೀವಿ. ನಮ್ಮ ಸೈಡ್ ಇದೇ ರೀತಿ ನಾವು ಮುದ್ದೆ ಮಾಡೋದು. ನೀವೊಂದು ಸಲ ಮಾಡಿಬಿಟ್ಟು ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಇವಾಗ ಅನ್ನ ಕುದೀತಾ ಇದೆ. ಇದಕ್ಕೆ ನಾನು ಹಿಟ್ಟು ಹಾಕ್ತಾಯಿದ್ದೀನಿ. ಅದು ಕುದಿಯೋದ್ರಿಂದ ವೀಡಿಯೋ ಮಾಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಇವಾಗ ಹಿಟ್ಟು ಹಾಕ್ತಾಯಿದ್ದೀನಿ. ನೀರು ಚೆನ್ನಾಗಿ ಕುದ್ಮೇಲೆ ಹಿಟ್ಟು ಹಾಕ್ಬಿಡ್ಬೇಕು. ಹಂಗಾದರೆ ಈ ರೀತಿ ಹಿಟ್ಟು ಹಾಕೋದ್ರಿಂದ ಗಂಟು ಬೀಳಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ. ನೋಡಿ ಇದು ಪೂರ್ತಿಯಾಗಿ ಕುದೀತಾ ಇದೆ ಫ್ರೆಂಡ್ಸ್ ಇದು. ಇವಾಗ ಇದನ್ನು ನಾನು ತಿರುವಿಟ್ಕೊಳ್ತಾ ಇದ್ದೀನಿ. ವೀಡಿಯೋ ನಾನೇ ಮಾಡೋದ್ರಿಂದ ಅದು ತೋರ್ಸೋಕ್ಕಾಗ್ತಾಯಿಲ್ಲ ನೀಟಾಗಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ಇನ್ನೊಂದು ದಿನ ಯಾವಾಗಲಾದರೂ ವೀಡಿಯೋನ ನೀಟಾಗಿ ಮಾಡಿ ನಿಮಗೆ ಮುದ್ದೆ ಮಾಡೋದನ್ನ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ನಾನೇ ಕೈಯಲ್ಲಿ ಇಟ್ಕೊಂಡಿರೋದ್ರಿಂದ ಮುದ್ದೆ ಅದು ತಿರುವುದು ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೆ ಎಷ್ಟು ಆಗಿದೆಯೋ ಅದು ಅಷ್ಟು ತೋರಿಸ್ತಾ ಇದ್ದೀನಿ. ಈ ರೀತಿ ಎಲ್ಲ ನಾನು ಚಮಚದಲ್ಲೇ ಮಾಡೋದು, ಕೋಲ್ ಯೂಸ್ ಮಾಡಲ್ಲ. ಈ ರೀತಿ ಆಗಿತ್ತು ಫ್ರೆಂಡ್ಸ್ ಫೈನಲಾಗಿ ಮುದ್ದೆ. ಸಾಂಬಾರು ಜೊತೆಗೆ ತುಂಬ ಚೆನ್ನಾಗಿತ್ತು. ನಾನು ಇದು ಸ್ವಲ್ಪ ಮೂಲಂಗಿ ಸಾರು ಇಡ್ಲಿ ಹಾಕ್ಕೊಂಡು ತಿಂತಾಯಿದ್ದೆ. ಬಾಯ್ ಬಾಯ್ ಫ್ರೆಂಡ್ಸ್.